ಒಬ್ಬಟ್ಟಿನ ಹೂರಣ ತುಂಬ ತೆಳ್ಳೆಯಾಗಿದ್ದರೆ ನೋಡಿ, ಈ ರೀತಿಯಾಗಿ ಗಟ್ಟಿ ಇಲ್ಲದೇ ಒಂದೊಂದು ಸಾರಿ ಇದು ರೀತಿಯಾಗಿ ತೆಳ್ಳೆಯಾಗಿ ಹೋಗ್ಬಿಡುತ್ತೆ. ಬೇಳೆ ಚೆನ್ನಾಗಿ ಬೆಂದೋಗ್ಬಿಟ್ಟಿದ್ರೆ ಆವಾಗ ಏನು ಮಾಡಬೇಕಂತೇಳಿ ತೋರಿಸ್ತೀನಿ ಬನ್ನಿ. ತುಂಬಾ ಸಿಂಪಲ್ ಆದಂತಹ ಟಿಪ್ಸು. ನೋಡಿ, ಇಲ್ಲಿ ನಾನಿಲ್ಲಿ 1 ಕಪ್ನಷ್ಟು ಅವಲಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡರನ್ನು ಮಾಡ್ಕೊಳ್ತಾ ಇದ್ದೀನಿ. ತುಂಬ ನೈಸಾಗಿ ಏನು ಬೇಕಾಗಿಲ್ಲ. ನೋಡಿ, ಈ ರೀತಿಯಾಗಿ ಸಣ್ಣ ರವೆ ಬರುತ್ತಲ್ವ, ಆ ರೀತಿಯಾಗಿ ಇದನ್ನು ಪೌಡರನ್ನು ಮಾಡಿಕೊಂಡು ಒಬ್ಬಟ್ಟಿನ ಹೂರಣದ ಒಳಗಡೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹೂರಣದ ಅಳತೆಗೆ ನೋಡಿಕೊಂಡು ನೀವು ಪುಡಿಯನ್ನು ಮಾಡ್ಕೊಳ್ಬೇಕಾಗತ್ತೆ, ಅವಲಕ್ಕಿಯ ಪುಡಿಯನ್ನು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷಗಳ ಕಾಲ ಬಿಟ್ಟಿದ್ರೆ ಸಾಕು. ತುಂಬಾ ಗಟ್ಟಿಯಾಗುತ್ತೆ. ನೋಡಿ, ಈಗಾಗಲೇ ಇದು ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ಒಂದು 10 ನಿಮಿಷ ಬಿಟ್ಟು ನೋಡೋಣ. ನೋಡಿ, ಈಗ ಯಾವ ರೀತಿಯಾಗಿ ಗಟ್ಟಿಯಾಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಈ ರೀತಿ ತೆಳ್ಳೆ ಆದಾಗ ಒಬ್ಬಟ್ಟಿನ ಹೂರಣ ಈ ಟಿಪ್ಸನ್ನು ಫಾಲೋ ಮಾಡಿ ಹೂರಣವನ್ನು ಗಟ್ಟಿಯನ್ನು ಮಾಡ್ಕೊಳ್ಬೋದು.